ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಒಂದು ಚಿಕ್ಕ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ಇರುತ್ತೆ ನೋಡೋಣ. ನಮ್ಮೂರು ಬಂದು ಸಂತೆಕೋಡೇಳಿ ಅಂತ ಅವತ್ತೇ ಹೇಳಿದ್ದೆ ನಿಮ್ಗೊಂದು ವಿಡಿಯೋದಲ್ಲಿ. ನಾವು ಊರಿಗೆ ಹೋಗಿದ್ದಾಗ ಎಲ್ಲರೂ ನಮ್ಮ ಊರಿಗಿದ್ದಿದ್ದೀರಿ ಎಲ್ಲರೂ ಸೇರಿ ಚುಂಚಿ ಫಾಲ್ಸ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ. ನನ್ನ ಹೊರಗಿತ್ತಿ ಊರು ಬಂದ್ಬಿಟ್ಟು ಅಲ್ಲೇ ಚುಂಚಿ ಫಾಲ್ಸ್ ಹತ್ರ. ಅದು ಅವ್ರ ಊರಿಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಂತರ ನಾವು ಚುಂಚಿ ಫಾಲ್ಸ್ಗೆ ಹೋದ್ವಿ. ಯಾರು ನೋಡ್ಕೋತಾರೆ? ಮಗ ಅವರ ಅಲ್ಲ ನೋಡ್ಕೊಳ್ಳೋರು ಯಾರು? ಹೌದಾ? ಹ್ಞೂ ಹೋಯ್ತೀವಿ. ಇಲ್ಲಿ ಚುಂಚಿ ಫಾಲ್ಸ್ ಹೋಯ್ತಾ ಇದ್ದೀವಿ. ಚುಂಚಿ ಫಾಲ್ಸು ಗೊತ್ತೀರಾ? ಯಾರಿಗೆ ಕರ್ಕೊಂಡು ಹೋಗ್ತೀನಿ. ಈ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಪ್ಪ ಅವರ ರಿಲೇಷನ್ ಅಂತೆ. ನಮ್ಮ ಅಪ್ಪಂಗೇನು ಚಿಕ್ಕಮ್ಮ ಆಗಬೇಕಂತೆ, ಹಂಗಂತ ಹೇಳ್ತಾಯಿದ್ರು. ಹಂಗಾಗಿ ನಾನು ಅಜ್ಜಿದೊಂದು ಕ್ಲಿಪ್ ತೊಗೊಂಡು ಹಾಕಿದ್ದೀನಿ. ಅವ್ರ ಊರು ದೊಡ್ಡಲಹಳ್ಳಿ ಅಂತೆ. ನಮ್ಮ ಅಪ್ಪ ಅವ್ರ ಊರು ಕೂಡ ದೊಡ್ಡಲಹಳ್ಳಿ. ಬಾ ಅಲ್ಲಿಗೆ ಹೋಗೋಣ ಅಂತ ಕರಿತಾ ಇದ್ದೆ, ನಿಮ್ಮ ಊರಿಗೆ ಬಿಡ್ತೀನಿ ಅಂತ. ಯಾಕಪ್ಪ ಇವಾಗ ನನಗೆ ಅದೆಲ್ಲ ಮುಗ್ದೋದ ಕತೆ ಅಂತ ಹೇಳ್ತಾ ಇದ್ರು ಆ ಅಜ್ಜಿ. ನಾವಿವಾಗ ಚುಂಚಿ ಫಾಲ್ಸ್ ಕಾಡಿಗೆ ಹೋಗಿದ್ದೀವಿ. ಕಾಡಿಂದ 1.5 ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು ಆ ಫಾಲ್ಸ್ಗೆ ಹೋಗಬೇಕು ಅಂತಂದರೆ. ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸೂಪರ್ ಆಗಿತ್ತು. ಸುತ್ತ ಕಾಡು, ಕೆಳಗಡೆ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ದೂರ ಹೋಗುವಾಗ ಆಗಲಿಲ್ಲ, ಗಾಡೀಲಿ ಹೋಗ್ಬಿಟ್ಟೆ. ಬರುವಾಗ ಮಾತ್ರ ನಡ್ಕೊಂಡು ಬಂದೆ. ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಕ್ಲಿಪ್ನ ನಿಮಗೆ ತೋರಿಸ್ತೀನಿ, ಇವಾಗ ನೋಡೋಣ. ಈ ಕಾಡಲ್ಲೊಂದು ಮಾರಮ್ಮನ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಒಂದು ದೊಡ್ಡ ಮರದ ಕೆಳಗಡೆ. ಏನು ಮರ ಅಂತ ಅದು ನಿಜವಾಗ್ಲೂ ಗೊತ್ತಿಲ್ಲ. ಆ ಮರದ ಕೆಳಗಡೆ ಈ ಥರ ಮಾರಮ್ಮನ ಗುಡಿ ಥರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಜನಗಳು ಸೇವೆ ಎಲ್ಲ ಮಾಡ್ತಾರಂತೆ. ಸೇವೆ ಅಂದರೆ ಗೊತ್ತಲ್ಲ, ಈ ಮಟನ್ ಎಲ್ಲ ಕುಯ್ದು ಅದಕ್ಕೆ ಹರಕೆ ಒಪ್ಸೋದು, ಈ ರೀತಿ ಎಲ್ಲ ಈ ಕಾಡೊಳಗಡೆ ಕೂಡ ಮಾಡ್ತಾರಂತೆ. ನಾವಿವಾಗ ಎಂಟ್ರಿ ಆದ್ವಿ ಚುಂಚಿ ಫಾಲ್ಸ್. ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಜನ ಸಂದಣಿನೇ ಇಲ್ಲ. ಅಲ್ಲಿ ಕರ್ಕೊಂಡೋಗಿದ್ರು. ಅವ್ರ ಹಳ್ಳಿಯವ್ರಿಗೆ ಗೊತ್ತು ಈ ಜಾಗದಲ್ಲಿ ಇಲ್ಲಿ ನೀರು ಹರಿಯುತ್ತೆ, ಕಾವೇರಿ ನದಿ ಇದು. ಅಲ್ಲಿ ಕರ್ಕೊಂಡೋಗಿದ್ರು. ಸಖತ್ತಾಗಿತ್ತು. ತುಂಬ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಒಳ್ಳೆ ಜಾಗಕ್ಕೆ ಬಂದಿದ್ದೀವಲ್ಲ ನಾವು ಅಂತ. ನೀವು ಇಳಿಗ್ರಿ, ಅವ್ರು ಇಳಿಗ್ರಿ ನಾವು ಬರ್ತೀವಿ. ನೀವು ಆ ಮೇಲ್ಗಡೆಯಿಂದ ನೀರು ದುಮ್ಮಿಕ್ಕಿ ಬರ್ತಾಯಿತ್ತಲ್ವ, ಅದ್ರ ಕೆಳಗಡೆ ಎಲ್ಲರೂ ನಿಂತ್ಕೊಂಡು ಒಂದೊಂದು ಮಸಾಜ್ ಥರ ತೊಗೊತಾ ಇದ್ವಿ. ಬೆನ್ನೋವಿದ್ರೆ ಕಡಿಮೆ ಆಗುತ್ತೆ, ಅಲ್ಲಿ ನಿಂತ್ಕೊಳ್ಳಿ ಅಂತ ಎಲ್ಲ ಹೇಳ್ತಾಯಿದ್ರು. ಅಲ್ಲಿ ಹೋಗಿ ಒಬ್ಬರಾದ್ಮೇಲೆ ಒಬ್ಬರು ನಿಂತ್ಕೊಂಡ್ವಿ.
ಚೆನ್ನಾಗಿ ಅಲ್ಲಿ ನೀರು ಬಿದ್ದಿದ್ರೆ ಅದಕ್ಕಿಂತ ಹೋದ್ರೆ ಒಂದು 2 ಗಂಟೆ ನಿದ್ದೆ ಇದರಲ್ಲಿ ಒಳಗಂಟಲ್ಲಿ ಬರೀ ಅದು ನೀರು ಹಿಂಗೆ ತಟ್ಟಕ್ಕೆ ಇನ್ನೊಂದು ಇಲ್ಲ ಸಾಕು. ನೋಡಿ ಇಲ್ಲಿ ಮೇಕೆಗಳು ಮತ್ತು ಕುರಿಗಳನ್ನ ಮೇಯಿಸ್ತಾ ಇದ್ರು. ಈ ನದಿ ಮುಂದಕ್ಕೆ ಹರಿದೋದ್ರೆ ಅದೇ ಮೇಕೆದಾಟು. ಈ ದಡದಿಂದ ಆ ದಡಕ್ಕೆ ಮೇಕೆಗಳು ಹಾರ್ತಾ ಇದ್ವಂತೆ. ಮುಂದೆ ಸಂಗಮನೂ ಸಿಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಸಿಗೋಣ. ಬಾಯ್.